ಸರ್. ಹಾಯ್. ಮೋಡ ಕವಿದ ವಾತಾವರಣ, ಈ ಸಿನಿಮಾನ ನಾನು ಆಗಲೇ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ತೋರಿಸೋ ಮೇಲೆ ಮತ್ತೆ ರೀಎಡಿಟ್ ಮಾಡಿ ತುಂಬ ಚೇಂಜ್ ಮಾಡಿದ್ದೀನಿ ಅಂದಿದ್ದಾರೆ. ಸೊ ಈ ಹೊಸ ವರ್ಷನ್ ನಾನು ಇನ್ನೂ ನೋಡಿಲ್ಲ. ಸುನಿ ಸರ್ ಏನಾದರೂ ಬೇಗ ತೋರಿಸಿದ್ರೆ ರಿಲೀಸ್ ಬಿಫೋರ್ ನೋಡ್ತೀನಿ. ಸೊ ಇವತ್ತು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀವಿ ಮೈಸೂರಲ್ಲಿ. ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಹಾಗೆ ಶೀಲಂ ಅವ್ರಿಗೆ ವೆಲ್ಕಮ್ ಟು ಇಂಡಸ್ಟ್ರಿ ಆಸ್ ಅ ಹೀರೋ ಸರ್. ಮುಂಚೆ ತುಂಬ ಕೆಲಸ ಮಾಡಿದ್ದೀರ ನಾವು ಇಂಡಸ್ಟ್ರಿಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ಟು ಯು. ಸೊ ಈ ಟೈಮಲ್ಲಿ ಇಂಡಸ್ಟ್ರಿಗೆ ಹೊಸಬರು ತುಂಬ ಅವಶ್ಯಕತೆ ಇದೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ರಮೇಶ್ ಸರ್ಗೆ, ಹೊಸಬರಿಗೆ ಸಿನಿಮಾ ಮಾಡೋದು ಎಷ್ಟು ರಿಸ್ಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಂಥದ್ರಲ್ಲಿ ನಂಬಿ ಮಾಡಿದ್ದೀರಾ. ತಮಗೂ ಸಹ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಸರ್. ಬಂದಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಕ್ಕೆ 3 ದಿವಸದ ಹಿಂದೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬಂದಿದ್ವಿ. ಈಗಾಗಲೇ ನೀವು ಸಾಕಷ್ಟು ಈ ಸಿನಿಮಾದ ವಿಜುವಲ್ಸ್ ನೋಡಿದ್ದೀರಾ. ಬಹುಶಃ ಟೈಟ್ಲ್ ಏನಿದೆ ಮೊನ್ನೆನೇ ಹೇಳಿದೆ, ಅಂದರೆ ಮೋಡ ಕವಿದ ವಾತಾವರಣ ಟೈಟ್ಲ್ ಹೇಗಿದೆ ಅದೇ ಥರ ಒಂದು 70-80% ವಿಜುವಲ್ಸ್ ಇದೆ ಅಂತ. ಬಹುಶಃ ಇವತ್ತು ಕೂಡ ನೀವು ಆ ಟೈಟ್ಲಿಗೆ ತಕ್ಕಂಥ ವಿಜುವಲ್ಸ್ ನೋಡಿದ್ದೀರಾ. ವಿಜುವಲ್ಸ್ ಚೆನ್ನಾಗಿದ್ರೆ ನಾವು ಏನು ವಿಜುವಲ್ಸೇ ಚೆನ್ನಾಗಿರಬೇಕು ಅಂತ ಮಾಡಿದ್ದಾರೆ. ಯಾಕಂದರೆ ಸುನಿ ಬರೆದಿರೋ ಸ್ಕ್ರಿಪ್ಟೇ ಹಾಗಿತ್ತು. ಸ್ಕ್ರಿಪ್ಟ್ ಏನು ಕೇಳಿದ್ರೆ ಅದನ್ನು ನಾವು ಮಾಡಿರೋದು ಅಷ್ಟೇ. ನೀವು ನೋಡಿರೋ ಎಷ್ಟು ವಿಜುವಲ್ಸ್ ಕತೆ ಜೊತೆ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ. ನಿಮ್ಗೆ 2 ಗಂಟೆ ಸಿನಿಮಾ ನೋಡ್ತೀರಿ, ನೋಡಿ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಸಿನಿಮಾ ನೋಡಾದ್ಮೇಲೆ ಮಾತಾಡೋಣ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಎಲ್ಲೂ ಮಾಡೋದ್ ಮಕ್ಕಳ ನೋಡಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರು ಖರ್ಚು ಮಾಡಿದ್ದಾರೆ. ಈ ಸಿನಿಮಾ ಗೆದ್ರೆ ಇನ್ನೂ ಕನ್ನಡ ಚಿತ್ರಕ್ಕೆ ರಂಗಕ್ಕೆ ಇನ್ನೂ ಹೆಚ್ಚು ಸಿನಿಮಾನವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಸಿನಿಮಾ ಗೆಲ್ಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಈ ಸಿನಿಮಾದಲ್ಲಿ ಫಸ್ಟ್ದು ಏನು ಮೈಸೂರು ಶೋ ಇದೆ ಅಷ್ಟು ಟಿಕೆಟ್ ನಾನು ಪರ್ಚೇಸ್ ಮಾಡಿ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ, ನಮ್ಮ ಬಂಧು ಬಳಗರಿಗೆಲ್ಲರಿಗೂ ಕೊಡ್ತೀನಿ. ನನ್ನ ಸಹೋದರ ರಮೇಶ್ ಮತ್ತೆ ಅವರೆಲ್ಲ ಅಣ್ಣ ತಪ್ಪರು ಮಾಡುವಂಥ ಸಿನಿಮಾ ನಾನು ತಗೊಂಡು ಒಂದು ಶೋ ಏನು ಹೌಸ್ಫುಲ್ ಆಯ್ತು ಇಡೀ ಕರ್ನಾಟಕದಲ್ಲಿ, ಅದೆಲ್ಲ ಅದೇ ರೀತಿ ಹೌಸ್ಫುಲ್ ಆಗಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಇದೇ ಥರ ಅವರು ಸಿನಿಮಾಗಳು ಮಾಡ್ತಾ ಇರಲಿ. ಅವ್ರಿಗೆ, ಅವ್ರ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಂಗಣ್ಣವರೇ ತುಂಬಾ ಥ್ಯಾಂಕ್ಸ್. ರಂಗಣ್ಣವರೇ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮೋಡ ಕವಿದ ವಾತಾವರಣ, ಮಳೆ ಬರೋ ಮುನ್ಸೂಚನೆ. ಬರೀ ಮಳೆ ಅಲ್ಲ, ಆಲೇಕಲ್ ಮಳೆ ಬರೋದಂತೂ ಖಂಡಿತ ಗ್ಯಾರಂಟಿ. ಇದು ನಾನು ಹೇಳ್ಬೋದೇನೋ ಗೊತ್ತಿಲ್ಲ. ಕ್ಯೂಬ್ ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ನ ಸರ್ ಕರ್ಕೊಂಡು ಹೋದ್ರು ಸಿನಿಮಾಗೆ. ಸಿನಿಮಾನ ನೋಡಿ ಬಂದು ಆಚೆ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಮಾತ್ರ ಮೈಂಡ್ ಬ್ಲೋನ್ ಆಗ್ಬಿಟ್ಟೆ. ನಿಜವಾಗ್ಲೂ ಇದು ನಮ್ಮ ಟೀಮ್ ಸಿನಿಮಾ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಕನ್ನಡ ಪ್ರೇಕ್ಷಕರು ಖಂಡಿತ ಈ ಸಿನಿಮಾನ ನೋಡಬೇಕು, ಮೆಚ್ಚಬೇಕು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಆಮೇಲೆ ಒಳ್ಳೆ ಕಂಟೆಂಟ್ ಇದೆ. ನೀವೇನು ಅನ್ಕೊಂತೀರೋ ಅದೆಲ್ಲ ಸಿನಿಮಾ. ಇವಾಗ ಏನು ಟೀಸರ್ ಅಲ್ಲಿ ನೋಡ್ತಿರೋ ಅದೆಲ್ಲ ಸಿನಿಮಾ. ಸುನಿ ಸರ್ ಹ್ಯಾಸ್ ಸಮ್ ವೆರಿ ಗುಡ್ ಸ್ಟಫ್ ಆ್ಯಂಡ್ ಆಲ್ ಆಫ್ ದೆಮ್. ಸೊ ಶೀಲಂ ಸರ್ ಆಗಿರಲಿ, ಮೋಕ್ಷ ಆಗಿರಲಿ, ಸಾತ್ವಿಕ್ ಆಗಿರಲಿ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಕನ್ನಡ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬರ್ತಿರೋದು. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡೋಣ, ಕನ್ನಡನ ಬೆಳೆಸೋಣ. ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್. ಬೆಳಗಿಂದ ತುಂಬಾನೇ ಪ್ರೆಸ್ ಮೀಟ್ ಇತ್ತು ಇವತ್ತು. ಯು ಮಸ್ಟ್ ಬಿ ಎಕ್ಸಾಸ್ಟೆಡ್, ಸೊ ಐ ಕೀಪ್ ಇಟ್ ಶಾರ್ಟ್. ಮೋಡ ಕವಿದ ಆಕಾಶದಂತೆ ವಿಭಿನ್ನ ಭಾವನೆಗಳಿಂದ ತುಂಬಿದೆ ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ. ಮೋಡ ಕವಿದ ಬರ್ಲಿ ಸೊ ಇದು ಆ್ಯಕ್ಚುಲಿ ಪ್ರಿಪೇರ್ ಆಗಿ ಬಂದಿದೆ ಇಲ್ಲ ಇನ್ನು ನಾನು. ಓಕೆ, ಮುಂದೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ, ಬಟ್ ಹಾರ್ಟಿಂದ ಮಾತಾಡ್ತೀನಿ. ಮೋಡ ಕವಿದ ವಾತಾವರಣ ಒಂದು ಅದ್ಭುತವಾದ ಲವ್ ಸ್ಟೋರಿ. ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಈ ಸಿನಿಮಾ ಮೂಲಕ ನೆರವೇರ್ತಿದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ವಿ, ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನೋಡಿದ್ವಿ. ಆ್ಯಂಡ್ ಅಲ್ಲಿರೋ ಜನರ ರಿಯಾಕ್ಷನ್ ನೋಡ್ಬಿಟ್ಟು ಐ ಥಿಂಕ್ ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿನಿಮಾ ಏನಾಗುತ್ತೋ ಬಿಡತ್ತೋ ಐ ಡೋಂಟ್ ಕೇರ್. ಬಿಕಾಸ್ ನಾನು ಆಲ್ರೆಡಿ ನಮ್ಮ ಸಿನಿಮಾ ಗೆದ್ದಿದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಾನು ಸೌಪರ್ಣಿಕ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಸೌಪರ್ಣಿಕ ಬಂದು ಒಂದು ವೆರಿ ಇನ್ನಸೆಂಟ್, ವೆರಿ
ಸಿಂಪಲ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಹುಡುಗಿ. ಇದಕ್ಕಿಂತ ಜಾಸ್ತಿ ನನ್ನ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಇವಾಗ ಏನು ಟ್ರೇಲರ್ ನೋಡಿದ್ದೀರಾ ಜಸ್ಟ್ 5% ಅಷ್ಟೇ. ಇನ್ನು ಸಿನಿಮಾ ಬಾಕಿ ಇದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಏನು ಬಿಟ್ಕೊಟ್ಟಿಲ್ಲ ಟ್ರೈಲರಲ್ಲಿ. ಸೊ ಇದೆ ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಬೆಳೆಸಿ, ಹೊಸ ಹೊಸ ಕನ್ನಡ ಸಿನಿಮಾ, ಹೊಸ ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಉಳಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಜರ್ನಿ ನನಗೆ ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್. ವಂಡರ್ಫುಲ್ ಪೀಪಲ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂಥ ದೊಡ್ಡ ಸಿನಿಮಾಟೋಗ್ರಾಫರ್ ಸಂತೋಷ್ ಸರ್ ಆ್ಯಂಡ್ ವಿಲಿಯಮ್ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುನಿ ಸರ್ ಅಫ್ಕೋರ್ಸ್ ಇಟ್ಸ್ I believe I'm very very lucky to be a part of this film. And ಶೀಲಂ ಬಗ್ಗೆ ನಾನು ಇವತ್ತು ಏನೂ ಹೋಗ್ಲಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಅವನು ನೀನು ಹೋಗ್ಲಿದ್ರೆ ನಂಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಏನೂ ಹೇಳಲ್ಲ ಶೀಲಂ ಬಗ್ಗೆ. ಆ್ಯಂಡ್ ಸಾತ್ವಿಕಾ ವಿರಾಟ್, you are such a sweet girl, extremely talented, and ತುಂಬಾನೇ ಒಂದು ಒಳ್ಳೆ ಸ್ನೇಹಿತೆ ಕೂಡ. ಸೊ I wish you all the best and welcome to Kannada film industry, Sheelam. Yes, thank you. Sheelam Swami sir, Sheelam Swami sir. Yeah, all right. Thank you so much for all the love and nim support bekagide. Thank you. ಸೂಪರ್. ಏನ್ ಬೇಕಾದ್ರು ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ನಾವು ಹೇಳಕ್ಕೆ ಏನೂ ಇಲ್ಲ ಸಿನಿಮಾದಲ್ಲಿ. ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಸೊ ಇಟ್ಸ್ ಎ ನೀಟ್ ಸಬ್ಜೆಕ್ಟ್. ಸೊ ರಿವೀಲ್ ಮಾಡಿದ್ರೆ ಏನಿಲ್ಲ. ಬಟ್ ನಾವು ಡೆಫಿನೆಟ್ಲಿ ಸ್ಟೋರಿ ಯಾಕೆ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ ಬಿಕಾಸ್ ವಿ ವಾಂಟ್ ಆಡಿಯನ್ಸ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಸ್ಟೋರಿ ಇನ್ ದ ಸಿನಿಮಾಸ್. ಸೊ ಅದಕ್ಕೆ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಹೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ, ಒಂಥರ ಈ ಹಾಲ್ ಕಂಪ್ಲೀಟ್ ಫುಲ್ ಆದಂಗೆ ಅನಿಸ್ತಿದೆ. ಥ್ಯಾಂಕ್ ಯು ವಿನಯ್ ಸರ್ ನಮ್ಮ ಜೊತೆ ಬಂದಿದ್ದಕ್ಕೆ. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಮೈ ಫ್ರೆಂಡ್ಸ್ ನವೀನ್, ಆಕಾಶ್, my brother Manish for coming. Of course, yeah. ಸ್ವಲ್ಪ ಉದ್ದ ಇರುತ್ತೆ ನನ್ನ ಸ್ಪೀಚ್ ಬಿಕಾಸ್ ದಿಸ್ ಇಸ್ ಆರ್ ಲಾಸ್ಟ್ ಪ್ರೆಸ್ ಮೀಟ್. ನನಗೆ ಒಂದು ಸ್ವಲ್ಪ ತುಂಬ ಸ್ಪೆಷಲ್ ಮೋಡ ಕವಿದ ವಾತಾವರಣ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಿಂದ. ಫಸ್ಟ್ ಆಫ್ ಆಲ್ ಮ್ಯಾಸಿವ್ ಥ್ಯಾಂಕ್ಸ್ ನಮ್ಮ ಸುನಿ ಸರ್ಗೆ. ಥ್ಯಾಂಕ್ ಯು ಸರ್, ನನ್ನ ನಂಬಿದ್ದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರ. ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೋಗ್ಲಿದ್ದೀನಿ. ಸೊ ಅವ್ರ ಬಗ್ಗೆ ಹೋಗ್ಲದ ನೆಸೆಸಿಟಿ ಇಲ್ಲ. ಈಸ್ ದ ಬೆಸ್ಟ್. ಆ್ಯಂಡ್ ರಮೇಶ್ ಸರ್, ರಂಗರಾಜ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನೀವು ಇರ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ನಾವು 26ಗೆ ರಿಲೀಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವು ಸರ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ನಮ್ಮ DOP ಸರ್, ಸಂತೋಷ್ ಸರ್, ವಿಲಿಯಮ್ ಸರ್, ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಾಣ್ಣ, ಆ್ಯಂಡ್ ಎಡಿಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ರತಿಯೊಬ್ಬರು ಈ ಫಿಲ್ಮಲ್ಲಿ ಕಂಪ್ಲೀಟ್ ಹಾರ್ಡ್ ವರ್ಕ್ ಇದೆ. ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ನ ನೀವು ನೋಡ್ಬೋದು ತೆರೆ ಮೇಲೆ. ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ದೆನ್ ಸ್ಕ್ರೀನ್ ಹಿಂದೆ ತುಂಬ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡ ಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗ್ರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ಡ್ ಅಂತೂ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೋಗ್ಲಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೋಗ್ಲಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಸಿನಿಮಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮೋಕ್ಷ, ವಂಡರ್ಫುಲ್ co-star. It was amazing working with both of you. ಆ್ಯಂಡ್ ಆ್ಯಕ್ಚುಲಿ ನಾವು 3 ಜನನೇ ಎಂಟೈರ್ ಜಾಸ್ತಿ ಮೂವಿಯಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೋತೀವಿ. ಆ್ಯಂಡ್ 26th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಹಾಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಸೊ ಮಲಯಾಳಂ ಆಡಿಯನ್ಸ್ ನೀವು ಸೇಮ್ ಡೇ ರಿಲೀಸ್ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ಸರ್, ಟ್ರೈಲರ್ ಲಾಂಚ್ ಮಾಡಿಕೊಡೋದಕ್ಕೆ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಕೊಡಿಲ್ಲ. ಥ್ಯಾಂಕ್ ಯು ಸೋ ಮಚ್.
ಈ ಟ್ರೈಲರ್ ಮತ್ತು ಈ ತಂಡ ನೋಡಿದ್ರೆ ಗೊತ್ತಾಗುತ್ತೆ, ವರ್ಲ್ಡಲ್ಲೇ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಬೈ ಬರ್ತಿಂದ ಒಳ್ಳೆ ಕುಟುಂಬದಲ್ಲಿಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಕೋ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶೋ. ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಬಂದಿವಿ. ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ನಮ್ಮನ್ನು ಮಾತಾಡ್ಸಿದ ರೀತಿನೇ ಬೇರೆನೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ, ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್. ಒಂದ್ಸಗೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್. ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕಂದ್ರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಅಂದ್ರೆ ಸಂತೋಷ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೀತಿ ಬಗ್ಗೆ ಸುನಿ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ ನಮ್ಮೊಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದ್ರು. ಅವ್ರನ್ನ ಡೈರೆಕ್ಟರ್ ಥರ ನೋಡಿದ್ದೀನಿ, ಎಡಿಟರ್ ಥರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆಕ್ಟರ್ ಥರ, ಹೀರೋ ಥರ ನೋಡ್ತಿದ್ದೀನಲ್ಲ, ತುಂಬ 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 ಖುಷಿ ಆಗ್ತಿದೆ. ಬಟ್ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ಬರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬೆಳಿಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾ ನಂಗೆ ಸುಸ್ತಾಗಿದೆ. ಅಂದ್ರೆ ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ವಿನಯ್ ಸರ್, ತುಂಬ ಹೃದಯದ ಧನ್ಯವಾದಗಳು. ನಮ್ಮ ನಿರ್ಮಾಪಕರು ಕಾಯ್ತಾ ಇದ್ದಾರೆ ನಿಮ್ಮ ಸರಳ ಪ್ರೇಮ ಕಥೆ. 7 o'clockಗೆ ಸಾರೆಗಾಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಟ್ರೇಲರ್ ಆಲ್ರೆಡಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಆದಷ್ಟು ಶೇರ್ ಮಾಡಿ. ನಿಮ್ಮ ಜೆನ್ವಿನ್ ಫೀಡ್ಬ್ಯಾಕ್ ಏನಿದೆ ಕೊಡಿ ಕಮೆಂಟ್ಸ್ ಮೂಲಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ನ ಇಲ್ಲಿ ನೋಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ಆಸ್ ಅ ಫ್ಯಾನ್ ನಾನು ಯೂಟ್ಯೂಬ್ನ ನೋಡ್ಕೊಂಡ್ಬಂದೆ. ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ಸ್. ಈ ಸಿನಿಮಾದ ಜರ್ನಿ ಭಾಳ ಸ್ಪೆಷಲ್. ಆ್ಯಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ತಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಒಂದು ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಗ್ತದೆ. ಅದೆಲ್ಲ ಕೇಳಲ್ಲ, ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೈಲರ್ ಅಲ್ಲಿ ಬರುವಂಥ ಪ್ರತಿ ಶಾರ್ಟ್, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನ್ಸುತ್ತೆ. ಶೀಲಮ್ ಅವರು ಅದೇ ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತಿ. ಅವ್ರ ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಲ್ಲ ಸರ್, ಬೋಪರಾಗೂ ಹೌದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನಿ ಸರ್ ಪಿಕ್ಚರ್ನಾಗೆ ಆ್ಯಕ್ಚುಲಿ ನೀವು ಈಗ ನಾನು ಹೇಳಿದ್ಮೇಲೆ ಗೊತ್ತಾಕೈತೆ, ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸಲ್ಲ 15-20 ವಾಯ್ಸು ವಿಜಯ್ ಅಂತ ಅವ್ರು ಅಸೋಸಿಯೇಟ್ ಇದ್ರು, ಅವ್ರದ್ದು ಇರ್ತದೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗುಲ್ಟು ಡೈರೆಕ್ಟ್ರು. ಅದನ್ನ ರಿಲೀಸ್ ಮಾಡಿದ್ದು ಸುನಿ ಸರ್. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರ್. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗಲಿ, ಏನೋ ಹೋಗಲಿ, ಏನೋ ಇರಲಿ,
ಕೆಲವೊಬ್ರು ನಮ್ಮ ಲೈಫ್ನಾಗ ಇರ್ಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂಥ ಒಬ್ಬರು ವ್ಯಕ್ತಿ ಸುನಿ ಸರ್ ನನ್ನ ಲೈಫಿಗೆ. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಿಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದಿಲ್ಲ. ಅಂತ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರ. ಅಲ್ಲಿ ಸಿಂಪಲ್ ಒಂದು ಲವ್ ಸ್ಟೋರಿ ಆಗಿರ್ತಿತ್ತು ಆಲ್ರೆಡಿ. ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಗಿ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರ್ಬಿಟ್ಟು ನವೀನ್ ಎಲ್ಲಿರ್ತೀನಿ ನೀನು ಅಂತ, ಸರಿ ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹೌದಾ ಸರಿ, ಎಷ್ಟು ಬಾಡಿಗೆ ಸರಿ ಎಷ್ಟಾಯ್ತು? ಹೌದಾ ಸರ್, ನಮ್ಮ ಆಫೀಸ್ನಾಗ 5 ರೂಮ್ ಇದಾವೆ, 4 ರೂಮ್ ಫುಲ್ ಆಗಿರ್ತವೆ, 1 ರೂಮ್ ಹಂಗೆ ಇರ್ತದೆ. ಏನಕ್ಕೆ ನೀವು ಬಾಡಿಗೆ ಕಟ್ತೀಯ ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವರೆಲ್ಲ ಪಿಕ್ಚರ್ನು ನಾನು ಥಿಯೇಟರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನು ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರೆದಿರೋ ಸಾಲುಗಳನ್ನ ನಮ್ಮ ಲೈಫ್ನ ನೆನೆಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನೆಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹಿ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಗಿರ್ತವೆ. ಆ್ಯಂಡ್ ರಮೇಶ್ ಸರು ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಈ ಸಿನಿಮಾ ಮಾಡಿರ್ತೀವಿ, ನಮ್ಮದು ಅಂತ ಒಂದು ಇಷ್ಟು ಚಿಕ್ಕದಾಗಿ ಒಂದಿಷ್ಟು ಏನೋ ಮಾರ್ಕೆಟ್ ಅಂತ ಇರ್ತದೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟು ಅಂತ ಹೇಳಿ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕಟ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತೊಗೊಂಬರ್ರಿ ಸಾಕು ಅಂತ ಹೇಳಿದ್ರು. ಆ್ಯಕ್ಟರ್ಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ಮದು ಪ್ಯಾಷನ್ ಭಾಳ ದೊಡ್ಡದಿರ್ತೈತಿ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂಥ ಒಬ್ಬ ನಿರ್ಮಾಪಕರು, ಅವರಿಗೆ ಭಾಳ ದೊಡ್ಡ ಯಶಸ್ಸು ಸಿಗಲಿ. ಸಂತೋಷ್ ಸರ್ ಆಗಿರ್ಬೋದು, ಜೂಡಾ ಸ್ಯಾಂಡಿ ಆಗಿರ್ಬೋದು, ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನಿ ಸರ್ ಅಂದ್ರೆ ಏನೋ ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್ ಕೊಟ್ಟಾರ ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್. ಲಾಸ್ಟ್ ವಿನಯ್ ಸರ್ ಇದಾರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪ ಹೊಡ್ಕ್ಯಾದ್ರು ಅಂತಾರಲ್ಲ, ಹಂಗ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನ್ ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ ಅಂತ. ಅವ್ರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಿಮ್ಮ ಏನ್ ಮೆಸೇಜ್ ಕೊಡ್ತಾ ಇದಾರೆ ಪಿಕ್ಚರ್ ಇಲ್ಲ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರ. ಚಮ್ಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದ್ಮೇಲೆ ಫ್ಯಾಮಿಲಿ ಅಂದಮೇಲೆ ಏನೇ ವ್ಯತ್ಯಾಸ ಇದ್ರು ಇರ್ಬೇಕು ಅಂತ ಮೆಸೇಜ್ ಕೊಟ್ಟಾರ. ಸರ್ ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ ಲೇಯರ್ಡ್ ಆಗಿದ್ದಷ್ಟು ಒಳ್ಳೆಯದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್ ಅದ್ಭುತವಾಗಿ ಅವರ ಹಾಸ್ಯ ಪ್ರಜ್ಞೆ ಅಂತಲ್ಲ ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೊತ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷನಲ್ ಮಾಡ್ತಾರ ಅನ್ನೋದು ನಂಬಿಕೆ ನನಗೆ ಐತಿ. ಇಡೀ ತಂಡಕ್ಕೆ ಶುಭ ಆಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ಬರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವಿನ್ನು ಒಂದು ನಿಮಿಷ ಜನ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಬಟ್ ನಾವು ಮಾತಾಡೋಕೆ ಏನಿಲ್ಲ ಅಂದರೆ ಲಾಸ್ಟ್ 3 ಡೇಸ್ 4 ಡೇಸ್ ಬ್ಯಾಕೆ ನಾವು ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಅಂಥದ್ದೇನು ಉಳಿದಿಲ್ಲ ಮಾತಾಡೋಕ್ಕೆ. ಅದು ಬಿಟ್ಟರೆ ಮೊದಲಿಂದ ಥ್ಯಾಂಕ್ಸ್ ಹೇಳ್ಕೊಂಡ್ಬರ್ತೀನಿ. ಇದು ಅಫ್ಕೋರ್ಸ್ ಸಾತ್ವಿಕ ಮೇಡಮ್ ಹೇಳಿದ್ರು, ಇನ್ನೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ, ಕೊನೆಯದಲ್ಲ. ಸಕ್ಸಸ್ ಆದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ, ಆಗಲಿ ಅಂದರೆ ಬೇಗ ಸಕ್ಸಸ್ ಮೀಟ್ ಮಾಡ್ತೀವಿ ನಾವು. OTT ಸೇಲ್ ಮಾಡೋದು ಮಾಡೇ ಮಾಡ್ತೀವಿ ಪ್ರೆಸ್ ಮೀಟ್ಗಳು. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡಿದು, ಅಲ್ಲಿ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ನಮಗೆ. ಬಟ್ ಆಲ್ಮೋಸ್ಟ್ ಎಲ್ಲ ರಿವ್ಯೂಸಲ್ಲೂ ಎಲ್ಲರೂ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಓಕೆ, ಅಲ್ಲಿ ಬಂದಂಗೆ ಇಲ್ಲೂ ಬಂದರೆ ಶೋರ್ ಶಾಟ್. ಸರ್ ಹೇಳ್ತೀರಿ ಇವತ್ತು ಮುಂಗಾರು ಮಳೆ ಥರ ಇಟ್ಟಾಗಲಿ ಅಂತ. ಹಂಗಾದ್ರೆ ನಾನು EK ಕೃಷ್ಣಪ್ಪ ಸರ್ಗೂ ಶೇರ್ ಕೊಡೋಕೆ ಇರ್ತೀನಿ. ಸೊ ತುಂಬ ಖುಷಿಯಾಗಿದೆ. ಮೊದಲಿಗೆ ನಾನು ವಿನಯ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಸರಳ ಪ್ರೇಮಕತೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ಒಂದು ತುಂಬ ಸ್ಪೆಷಲ್ ಸಿನಿಮಾ. ಅದು ಯಾವಾಗಲೂ ನಂಗೆ ಫೀಲ್ ಆಗ್ತಿರುತ್ತೆ. ಮತ್ತು ಎವ್ರಿ ಡೇ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೊಬ್ರು ಆ ಸಾಂಗ್ ಟ್ಯಾಗ್ ಮಾಡ್ತಾನೆ ಇರ್ತಾರೆ, ನಾವು ನೆನೆಸ್ಕೊತಾನೆ ಇರ್ತೀವಿ. ಸೊ ನಿಮ್ಮ ಅಮೃತಾಸ್ತಿ ನನ್ನ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬ ಖುಷಿಯಾಗಿದೆ ಸರ್. ಮತ್ತು ಬೆಳಗಿಂದ ಗ್ರಾಮಾಯಣ ಸ್ಕ್ರಿಪ್ಟು ನಾನು 2015 ಕೇಳಿದ್ದೆ ಅನಿಸುತ್ತೆ. ಆವಾಗಲೇ ಚಂದ್ರು ಸರ್ಗೆ ಅಂದರೆ
ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಅಂತ ಹೇಳಿದೆ. ಅವಾಗಿಂದ ಇವಾಗವರೆಗೂ ಶೇಪ್ ಅಪ್ ಮಾಡ್ಕೊಂಡು ಬಂದಿದ್ರೆ ಅಂದರೆ ಅಫ್ಕೋರ್ಸ್ ಒನ್ ಆಫ್ ದ ಜೆಮ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ನನಗೆ ತುಂಬ ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಆ ಪ್ರಾಜೆಕ್ಟ್. ಮತ್ತು ಬೆಳಗಿಂದ ಅವ್ರ ಪಾಪ ಲಹರಿ ಇದು ಯಶವಂತಪುರದಲ್ಲೇ ಪ್ರೆಸ್ ಮೀಟ್ಗಳಲ್ಲೇ ಇದ್ದರು, ಆದರೂ ಬಂದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮತ್ತು ರಮೇಶ್ ಸರ್, ರಂಗಪ್ಪಣ, ಲೋಕಿ ಸರ್, ಮತ್ತು ನೀವು ಹೆಸರು ಮಾಡ್ಕೊಟ್ರಿ ಮೇಡಮ್, ಗೋ ರಮೇಶ್ ಸರ್. ಈಗ ತಿರ್ಗಾ ಓಕೆ. ಸೊ 4 ಜನ ಪ್ರೊಡ್ಯೂಸರ್ಸ್ಗೂ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಮ್ಮ ಪ್ರೊಡ್ಯೂಸರ್ಸೇ ಸ್ಟಾರ್ಸ್. ಮೈಸೂರಲ್ಲಿ ಶೋಸ್ ಓಪನ್ ಮಾಡಿಸ್ತು, ಆಲ್ರೆಡಿ ಫುಲ್ ಆಯಿತು. ಅಂದರೆ ಅವ್ರಿಗೆ ಫ್ಯಾನ್ಸ್ ಇದ್ರು ನಮ್ಮ ಮೈಸೂರಲ್ಲಿ. ಸೊ ನೀವು ಈ ಪ್ರೊಡ್ಯೂಸರ್ಸ್ ಮಾತ್ರ, ಈ ಪ್ರೊಡ್ಯೂಸರ್ಸ್ನ ತಗೊಂಡ್ರೆ ಒಂದು 20 ಶೋಸ್ ಹೌಸ್ಫುಲ್ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಅಂದರೆ ಅವ್ರು ಪೇ ಮಾಡಿಲ್ಲ, ಅವ್ರು ಪೇ ಮಾಡಿ ಫುಲ್ ಮಾಡಿಸೋದು ಅದಾದ್ಮೇಲೆ ನೋಡ್ತೀವಿ, ಸಂಡೇ ಆದ್ಮೇಲೆ ನೋಡ್ತೀವಿ ಅದು ಮಾಡಬೇಕೋ ಬೇಡ ಅಂತ. ಬಟ್ ಅವ್ರ ಫ್ರೆಂಡ್ಸ್ಗಳೇ ಫುಲ್ ಮಾಡಿರೋದು ನಮಗೆ ತುಂಬ ಖುಷಿ ಇದೆ. ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವು ಹೇಗೆ ಫುಲ್ ಮಾಡ್ತೀವಿ ಅಂತ. ಮತ್ತು ನೀವು ಲೈಫಲ್ಲಿ ಸಿಕ್ಕಿರೋದಂದ್ರೆ ಪ್ರೊಡ್ಯೂಸರ್ ಸೆಕೆಂಡ್, ನಾವು ನೆಕ್ಸ್ಟ್ ವರ್ಕ್ ಮಾಡ್ತೇವೋ ಬಿಡ್ತೀವೋ, ಬಟ್ ಲೈಫಲ್ಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಸರ್. ನೀವು 4 ಜನ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಆಗಿರೋದು ತುಂಬ ಖುಷಿ. ಅದು ಬಿಟ್ಟರೆ ಏನು ಹೇಳೋದು, ಒಂದು ಸೆಕೆಂಡ್ 2014ಇಂದನೂ ನಾವು ಜೊತೆಲಿದ್ದೀವಿ. ಮದುವೆ ಆಗಲಿಲ್ಲ ಅಷ್ಟೇ, ಯಾಕಂದರೆ ನಾವು ಬೇರೆ ಬೇರೆ ಮದುವೆ ಆಗಿದ್ದು. ಅದು ಬಿಟ್ಟರೆ ನಾವಿಬ್ಬರು ತುಂಬ ಹೊತ್ತು ಜೊತೆಲಿದ್ದೀವಿ. ಅವ್ರು ಹೀರೋ ಆಗಿ ಮೇ ಬಿ ಸಿಂಗಾಪುರ್ ಅವ್ರು ಹೇಳಿದ್ದು ನಿಜ. ಶೋ ಆದಮೇಲೆ ಎಲ್ಲರೂ ಅವ್ರನ್ನ ಮುತ್ಕೊಂಡಾಗಲೇ ನನಗನ್ಸಿದ್ದು ಓಕೆ ಶೀಲಮ್ ಒಬ್ರು ಸ್ಟಾರ್ ಥರ ಕಾಣ್ತಾರೆ ಅಥವಾ ಹೀರೋ ಥರ ಕಾಣ್ತಾರೆ ಅಂತ. ಅದು ಬಿಟ್ಟರೆ ಈಗಲೂ ನಾಳೆ ಕೊಚ್ಚಿ ಹೋಗ್ತಾ ಇದೀವಿ, ನಾನು ಫ್ಲೈಟ್ ಟಿಕೆಟ್ ಮಾಡಿಬಿಟ್ರೆ ಶೀಲಮ್ ಫ್ಲೈಟ್ ಟಿಕೆಟ್ ಮಾಡ್ಬಿಡಿ ಎಲ್ಲರಿಗೂ ಅಂತ ಅಷ್ಟೇ ಇನ್ನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಬೇಗ ಅದು ಹೋಗಲಿ. ನೆಕ್ಸ್ಟ್ ನಾನು ಶೀಲಮಿಗೆ ಕಾಲ್ ಮಾಡಬೇಕು ಅಂದರೆ ಯಾರೋ ಮ್ಯಾನೇಜರಿಗೆ ಫೋನ್ ಮಾಡೋಕ್ಕಾಗಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಇನ್ನು ಹೀರೋಯಿನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದಾಗ ಫುಲ್ ತೊಡಕಾಯ್ತು, ಅವ್ರ ಬಗ್ಗೆ ಹೇಳೋದಾಗ ಏನೇನೋ ಇಶ್ಯೂಸ್ ಅದ. ಸೊ ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ತುಂಬ ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋ ಅಂತ ನಟಿಗೆ. ಅಂದರೆ ಅವ್ರಿಗೆ ಒಂದ್ಸಲ ಸೀನ್ ಹೇಳಿದ ತಕ್ಷಣ ಫಸ್ಟು ಆ ಮೋಡ್ಗೆ ಹೋಗ್ತಾರೆ, ಅಟ್ಮಾಸ್ಫಿಯರ್ನ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ತಾರೆ, ಆಮೇಲೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಮಾಡಿದ್ದಾರೆ. ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ನಮ್ಮ ಮೂವಿಲಿ. ಒನ್ಸಗೇನ್ ಅವ್ರದ್ದು ಸ್ಟೋರಿ ರಿವೀಲ್ ಮಾಡೋಕ್ಕಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿರೋ ಅಂತ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಮೇಡಮ್ ಏನಿಸ್ತು ಸ್ಟೋರಿ ಅಂದರು. ಅವರು ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನಗೊಂದಿನ ಟೈಮ್ ಬೇಕು ಒಪ್ಕೊಳ್ಳೋಕ್ಕೆ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಅವಾಗ ಅವ್ರಿಗೊಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯಿತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದರು. ಆಮೇಲೆ ವರ್ಕ್ಶಾಪ್ಗಳು ಶುರು ಆದವು. ಒಬ್ಬರು ಸೆಕೆಂಡ್ ಲೀಡ್ಗೆ, ಅಂದರೆ ಸೆಕೆಂಡ್ ಲೀಡ್ ಅಂತ ಏನಿಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ರು ಫಸ್ಟ್. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ ಆಗಿ, ಅಂದರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಆಗ ಹೇಳಿರ್ಬೋದು ಅಥವಾ ಅವತ್ತೇ ನಾನು ಮಾತಾಡಿದ್ದೆ ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಅಂದರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬ ಸ್ಪಾಂಟೇನಿಯಸ್. ಇವರು ಯೂಶಲಿ ನಾವು ರೈಟರ್ಸ್ಗಳು ಡೈರೆಕ್ಟರ್ದಾಗ ತುಂಬ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತಗೊಳ್ತಾರೆ. ಸೊ ನೀವು ಈ ಸ್ಕ್ರಿಪ್ಟ್ ಮಾಡಿದ್ರೆ ನಮ್ಗೆ ತುಂಬ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು. ಮೇಡಮ್ ಕ್ಯಾರೆಕ್ಟರ್ಗೆ, ಅಂದರೆ ಅಲ್ಲಿ ಫ್ಯಾಮಿಲಿ ಥರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ನ ತುಂಬ ಏನಕ್ಕೆ ಬಿಲೀವ್ ಮಾಡಲ್ಲ ಅಂದರೆ, ಅವ್ರಿಗೆ ನಾವು ಹೋಗಿದ್ದೆ ಒಂದು ಈವೆಂಟ್ ಥರ, ಅವ್ರು ನಮ್ಗೆ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೇ ಇವರೆಲ್ಲರೂ ಸಿನಿಮಾ ಮಾಡಿದ್ರು, ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೋಗ್ಲತ್ತಿದ್ರು. ಸೊ ನನಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ಆದಿಗ್ಲೂ ಬೆಂಗಳೂರು ಬಂದರೆ ಶೂರ್ ಶಾಟ್ ಅದು. ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ರು ಅಜ್ಜಿ ಬಂದಿದ್ರು, ಅವ್ರು ತುಂಬ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದ್ರು. ಎಲ್ಲಿ ಯಾವ ಹೀರೋನ್ ಎಲ್ಲಿ ಅಂದರು. ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದ್ರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡಿಕೊಟ್ಟಿದ್ದು ಅಂತ. ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ನೋಡಿದೆ ಮಕ್ಕಳಾಗ ಪಾಪ ಅಜ್ಜಿ ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡಿಕೊಡು ಅಂದರು. ನನ್ನ ಹತ್ರ ರೋಮಿಂಗ್ ಆಕ್ಟಿವಿಟಿ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ, ಆ ವಿಡಿಯೋ ಕೊಡಿ, ನಾನು ಅವ್ರಿಗೆ ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಸೊ ತುಂಬ ಥ್ಯಾಂಕ್ ಯು ನಾನು ನೋಡ್ಕೊಂಡಿದ್ದು. ಮತ್ತು ಸಿನಿಮಾಟೋಗ್ರಫರ್ ಸಂತೋಷನ ನಾನು ಹೇಳಿದ್ದೀನಿ, ಇದು ನಾನು 2-3 ಆದರೂ ಸ್ವಲ್ಪ ಹೊಸ ಪ್ಲೇಸ್ ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷ್ ನನ್ನ ಫ್ಯಾನ್ ಆ್ಯಕ್ಚುಲಿ. ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ. ಅಂದರೆ ಸರ್ವಿಸಸ್ ನೆನಪು ಟೈಮ್ಗೆ ನಾನು ಅವಾಗಿನ ಕಾಲೇಜಲ್ಲಿದ್ದೆ. ನಾನು ಸರ್ವಿಸ್ ನೆನಪು ಮುಹೂರ್ತದ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನನಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅಂದರೆ ಯಾರಿಗೂ ಇನ್ವಿಟೇಷನ್ ಬಂದಿತ್ತು. ಅದನ್ನು ಇದನ್ನ ಇಟ್ಕೊಂಡು ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗ್ಬೋದು ಅಂತ. ಸೊ ಪ್ರೇಮ್ ಸರು, ಮಲ್ಲಿಕಾ ಕಪೂರು, ಮತ್ತು ತೇಜಸ್ವಿನಿ ಮೇಡಮ್ಮು, ಮತ್ತು ಸಂತೋಣ ಇದ್ರು. ಸೊ ನಾನು ಅವಾಗ ಕವಿತೆಗಳು ಡೈಲಿ ಬರೆಸಿದ್ದೆ. ಸೊ ನೋಡಿದೆ ಸವಿಸ ನೆನಪು. ಸೊ ಸಮಥಿಂಗ್ ರೈಮಿಂಗ್ ಆ ಕವಿತೆ ಬರೆದ್ಬಿಟ್ಟು ಸಂತೋಣ ಅಂತ ತೊಗೊಂಡಿದ್ದೆ.
ಸರ್ ಇದು ನೋಡಿ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಬಂದಾಗ ನಾನು ಪ್ರತಿ ಸಲ ನಾನು ನೆನಪಿಸ್ಕೊತೀನಿ ಈ ರೀತಿ ನಾನು ಹೋಗಿದ್ದೆ ಅಂತ ಯಾರನ್ನ ಬಂದಾಗ ಅವ್ರು ನೋಡಿದ್ರು. ಆಮೇಲೆ ಸೊಸೈಟಿಗೆ ಹೇಳಿದ್ರು ಇದೊಂಚೂರು ಇಂಟ್ರೆಸ್ಟಿಂಗ್ ಇದೆ ಈ ಲೈನ್ಸ್ ನೋಡು ಅಂತ. ಬಟ್ ಆ ರಿಲೇಟೆಡ್ ಸಾಂಗ್ಗಳು ಆಲ್ರೆಡಿ ಜಯಂತ್ ಸರ್ ಬರ್ದು, ಜಯಂತ್ ಕಾಕಣಿ ಸರ್ ಬರ್ದು, ಸೊ ಓಕೆ ಆಗಿದೆ ಅಂದರು. ಅದಾದ್ಮೇಲೆ ನಾನು ಪ್ರೇಮ್ ಸರ್, ಸಂತೋಷ್ ಅಣ್ಣಂದು ಮತ್ತು ತೇಜಸ್ವಿನಿ ಮೇಡಮ್ದು ಒಂದು ಪೇಪರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಸಂತೋಷ್ ನಿಮ್ಗೆ ಯಾವಾಗ ಭವಿಷ್ಯ ಉಜ್ವಲವಾಗಿರಲಿ ಅಂತ ಬರ್ದಿದ್ರು ಸಂತೋಷ ಪದಾಜಿ ಅಂತ. ನೆಕ್ಸ್ಟ್ ನಮ್ದೊಂದು ಟೀಮ್ ಬಿಟ್ಟು ನಾನು ಹೊರಗಡೆ ಸಿನಿಮಾ ಮಾಡಕ್ಕೆ ಶುರು ಮಾಡಿದ್ರೆ ಚಮಕ್ ಫಸ್ಟ್ ತೊಗೊಂಡಿದ್ದೆ. ಸೊ ಅದಕ್ಕೆ ಸಂತೋಷ ಅಪ್ರೋಚ್ ಅದ. ಇನ್ನು ನಾನು ಸಂತೋಷ್ ಸರ್ ಜೊತೆ 6ನೇ ಸಿನಿಮಾ ಮಾಡ್ತೀನಿ ಇನ್ನು ಹಂಗಿಂತ ಕೇಳ್ಕೊತೀನಿ. ಮತ್ತು ವಿಲಿಯಂ ಸರ್ ಈ ಸಿನಿಮಾಗೆ ಸಂತೋಷ ಕರ್ನಾಟಕದ ಮನಕ ಮಾಡೋಕೆ ಒಂದಷ್ಟು ಕ್ಲಾಸ್ಗೂ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ವಿಲಿಯಂ ಸರ್. ಸ್ಯಾಂಡಿ ಆಲ್ಮೋಸ್ಟ್ 1 ತಿಂಗಳ ನನಗೂ ಸಿಕ್ಕಿ. ಬಟ್ ನಾವು ಫೋನ್ ಕನೆಕ್ಟ್ ಆಗ್ತೀವಿ ಅಥವಾ ಅವ್ರು ಎಲ್ಲಿದ್ರು ಅಲ್ಲಿ ಸ್ಟುಡಿಯೋ ಮಾಡ್ಕೊಡ್ತಾರೆ. ಈಗಲೂ ಟ್ರೈಲರ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ. ಬಟ್ ಯಾವ ಪ್ರೆಸ್ ಮೀಟ್ಗಳಿಗೂ ಅವರು ಬರೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದಾರೆ. ಎಷ್ಟು ಬ್ಯುಸಿ ಏನಿದೆ ಅಂತ ಗೊತ್ತಿಲ್ಲ. ಇನ್ನು ಆರ್ಟ್ ಡೈರೆಕ್ಟರ್ ರಾಘಣ್ಣ ಅವರು ನಮ್ದ್ರಲ್ಲಿ ಒಂದು ಇದು ರೆಸಾರ್ಟ್ ಅಲ್ಲೇ ಶೂಟ್ ಆದ್ರೂ ಒಂದು ಚಿಕ್ಕದೊಂದು ವಾಚ್ ಟವರ್ ಹಾಕಿದ್ವಿ. ಅದು ತುಂಬಾ ಚೆನ್ನಾಗಿ ಹಾಕ್ಬಿಟ್ರು. ಇದೇನು ಪಂಚಿಂಗ್ ಡೇ. ಓ ಥ್ಯಾಂಕ್ ಯು. ಅದೇ ಫಸ್ಟ್ ಎಲ್ಲ ಖುಷಿ ಆಗೋದು, ನಮ್ದು ಪ್ರಮೋಷನ್ ಕ್ಲೈಮೇಟೇ ಮಾಡ್ತಿದೆ. ಒಂದ್ ದಿವಸ ಪಾಪ ಇವರು ನಂದಿ ಸರ್ ಅಂತ ಚಿತ್ತಾರದವರು ಅನ್ಸ್ಕೊತೀನಿ, ಅವರು ಒಂದು ಫೋಟೋ ಕಳಿಸಿದ್ರು. ಸಿದ್ದರಾಮಯ್ಯ ಸರ್ದು, ಡಿ ಕೆ ಶ್ರೀ ಸರ್ದು ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೋಡ ಕವಿದ ವಾತಾವರಣ ಅಂತ ಇತ್ತು. ಸೊ ನನ್ಗೆ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯ್ತು. ಬಟ್ ಈಗ ಮಳೆ ಬಂದಾಗ ಸ್ವಲ್ಪ ಭಯ ಆಯ್ತು, ನಾಳೆ ರಿಲೀಸ್ ಆಗ್ತಿದೆ ಮತ್ತೆ ಮೋಡ ಕವಿದ ವಾತಾವರಣ ಆಗಿ ಮಳೆ ಆದ್ರೆ ಹೆಂಗಪ್ಪ ಅಂತ. ಬಟ್ ಅಫ್ಕೋರ್ಸ್ ಮಳೆ ನಾನು ಆಶೀರ್ವಾದ ಅಂತ ಹೇಳ್ತೀನಿ. ಸೊ ಇರುತ್ತೆ. ಇನ್ನೊಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಇನ್ ಸೌಂಡ್ ಇಂಜಿನಿಯರ್ ಸುರೇಶ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಣ್ಣ, ಮೋಹನ್, ಚಿರು, ರವಿ ಕೋ ಡೈರೆಕ್ಟರ್. ಸೊ ಪ್ರತಿಯೊಬ್ಬರು, ಜೈಶಾಂತ್, ಎಲ್ಲರೂ ಎಲ್ಲ ಪ್ರೆಸ್ ಮೀಟ್ಗೂ ಜೊತೆಯಾಗಿ ಬರ್ತಾ ಇದ್ದೀರಾ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳಿ. ಮಧು ಸರ್ ಕೊರಿಯೋಗ್ರಾಫರ್ 1 ಶಾಟ್ ಸಾಕು ಮಾಡಿದ್ರು, ಯಯಾತಿ ಮಾಡಿದ್ರು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನವೀನ್ ಥ್ಯಾಂಕ್ ಯು. ನಾನು ನೆನಪಿಲ್ಲ, ನಾನು ಮೋಸ್ಟ್ಲಿ ನಾನು ಒಬ್ಬನೇ ಭಯ ಆಗುತ್ತೆ ಮೇಲೆ ನೀನು ಇಲ್ಲಿ ಇರ್ಬಾ ಅಂತ ಕರೆದಿದ್ದೀನಿ. ನಮ್ಮ ಹುಡುಗರೆಲ್ಲ ಎಣ್ಣೆ ಹಾಕೊಂಡು ನಾನು ಒಬ್ಬನೇ ಎಣ್ಣೆ ಹಾಕ್ತಿರೋನು ಜೊತೆಲಿ ಇರ್ಬಾ ಅಂತ ಕರೆದಿರ್ಬೋದು ಅಷ್ಟೇ. ಥ್ಯಾಂಕ್ಸ್ ಸರ್, ನನಗೆ ಅದು ನೆನಪಿಲ್ಲ. ಬಟ್ ನವೀನ್ ಸ್ಪಾರ್ಕ್ ಅಂದ್ರೆ ನೋಡಿದ ತಕ್ಷಣ ಕತ್ತಿ ಥರ, ಅಂದ್ರೆ ನಾರ್ತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಇವತ್ತಲ್ಲ ನಾಳೆ ಒಂದು ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಕೊಡುವಂಥ ನೀನು. ಸೊ ನಾನು ದಯವಿಟ್ಟು ನಾನು ಹೇಳ್ತೀನಿ, ಅಂದ್ರೆ ನಾರ್ತ್ ಕರ್ನಾಟಕ ಒಂದು ಬಲಿಷ್ಠ ಸಿನಿಮಾ ಇನ್ನೂ ಬಂದಿಲ್ಲ ನಮಗೆ. ನಾನು ಬಹುಪರಕ್ಕೆ ಓಡಿಸ್ಕೊಂಡಿದ್ದೆ ಆ ಎಪಿಸೋಡ್ ಟಚ್ ಮಾಡಿ. ಬಟ್ ಇನ್ನೂ ಒಂದು ಕರೆಕ್ಟಾಗಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಿನ್ನಿಂದ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅನ್ಸುತ್ತೆ ನಿಮ್ಮ ಕ್ವಶನ್ಸ್ ಏನಾದ್ರು ತಗೊಳ್ತೀನಿ. ಸುಪ್ರೀತ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ KVNs ಅಂತ ನಮ್ಮ ಮನೆ ಸಂಸ್ಥೆ ಇದ್ದಂಗೆ. ಸೊ ನಾವಿನ್ನ ಟು ಬಿ ಫ್ರ್ಯಾಂಕ್ ಏನು ಕಮರ್ಷಿಯಲ್ಲೇ ಮಾತಾಡಿಲ್ಲ, ಬಟ್ ಶೋ ಓಪನ್ ಮಾಡ್ಕೊಟ್ಟಿದ್ದಾರೆ. ಸೊ ಅಷ್ಟು ಥ್ಯಾಂಕ್ ಯು ಸರ್. ಒಂದು ನಿಮಿಷ ಯಾರು ಇದ್ದಾರೆ. ಓಕೆ, ಕ್ವೆಶ್ಚನ್. ಈಗ ಆಸ್ ಆಫ್ ನಾವು ತುಂಬ ಏನು ಪ್ಲಾನ್ ಮಾಡ್ಕೊಂಡಿಲ್ಲ, ರಿಲೀಸ್ ಮಾಡ್ತಾ ಇದ್ದೀವಿ. ನೀವೆಲ್ಲ 26 ಏನೋ ಮಂತ್ರಲ್ಲೇ ಹೋಗ್ತಿರೋದ್ರಿಂದ ಇಮಿಡಿಯೇಟ್ ನಾಳೆ ಅಥವಾ ನಾಡ್ದು ಶೋ ತೋರ್ಸೋಣ ಅಂತ ಇದ್ದೀವಿ. ಏನು ಫ್ಯಾನ್ಸಿ ಇದ್ದಾರೆ ಸ್ವಲ್ಪ ಫಸ್ಟ್ ಅಲ್ಲ, ಸಿನಿಮಾ ಪ್ರತಿ ಸಿನಿಮಾನು ನಾನು ಏನೋ ವಸ್ತು ಪ್ರಯತ್ನ ಪಟ್ಟಿದ್ದೀನಿ. ಅದು ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗಲ್ಲ. ಸೊ ಅದೇ ರೀತಿ ಇದು ಅಂದ್ರೆ ಟು ಬಿ ಫ್ರ್ಯಾಂಕ್ ಒಂದು 50% ಸಿನಿಮಾದು ಟ್ರೈಲರ್ ಇದು, ಇನ್ನೊಂದು 50% ಸ್ವಲ್ಪ ಹೈಡ್ ಮಾಡಿ ಇಟ್ಟಿದ್ವಿ. ಸೊ ಈ ಜಾನರ್ ಇಷ್ಟಪಡೋಕೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ. ಅದು ಬಿಟ್ಟು ಹೊಸ್ತನ ಅಂತ ಏನಂತಾರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಒಂದಷ್ಟು ಸಿನಿಮಾಗಳಲ್ಲಿದೆ, ಇಷ್ಟ ಆಗುತ್ತೆ ಅಂತ. ಬಂದಿದೆ ಸರ್, ತುಂಬಾ ಸಲ ಬಂದಿದೆ. ಬಹುಪರಾಕ್ ಬಂದಿದೆ, ಅವತಾರ ಪುರುಷ, ಬ್ಲ್ಯಾಕ್ ಮ್ಯಾಜಿಕ್ ಬಂದಿದೆ, ಬಜಾರ್ ಬಂದಿದೆ, ಪಾರಿವಾಳ ಬಿಟ್ಟಿಂಗು ಬಂದಿದ್ದೀನಿ. ಬಟ್ ಜನ ನೀನು ಇಲ್ಲಿದ್ದು ಅಂತ ತಳ್ತಾ ಇರ್ತಾರೆ. ಅದೇ ಮೈಸೂರು ಓಪನ್ ಮಾಡಿ ಅಂದ್ರೆ ಮಾಡ್ಸಿದ್ವಿ, ಇರ್ಬೋದು ಬೆಂಗಳೂರು. ಹೀಗೆ ಪ್ರೊಡ್ಯೂಸರ್ಸ್ ಕಾಲ್ತಾ ಹೋಗ್ತಾರೆ. ನಾವು 24th ಮೋಸ್ಟ್ಲಿ, ಅಥವಾ ನಾಳೆ ಇಲ್ಲ 24th ಮೋಸ್ಟ್ಲಿ ಪ್ರೆಸ್ ಶೋ ಹೋಗೋಣ. ಇನ್ನ ಕ್ಲಾರಿಟಿ ಇಲ್ಲ, ಜಸ್ಟ್ ಅವರು ಒಂದು ಡೀಸೆಂಟ್ ಮಲ್ಟಿಪ್ಲೆಕ್ಸ್, ನಾವೇನು ತುಂಬಾ ಇದು ವೈಡ್ ಆಗಿ ಹೋಗ್ತಿಲ್ಲ.
ಮೇನ್ ನಮ್ಮ ಎಡಿಟರ್ ಆದಿ ಅಂತ ಬಂದಿಲ್ಲ ಅವರು, ಅವ್ರು ಮಲಯಾಳಂ ಬೇಸಿಕಲಿ ನಮ್ಮ ಒಂದು ಸರಳ ಪ್ರೇಮಕತೆ ಎಡಿಟರ್. ಅವನು ಈ ಫಿಲಮ್ ಎಡಿಟ್ ಮಾಡ್ಬೇಕಾದ್ರೆ ಒಂದಷ್ಟು ವಾಯ್ಸ್ ಓವರ್ಸ್ ಹಾಕೊಡೋನು ಮಲಯಾಳಂ ಹಾಕಿ, ಸರ್ ಇದು ಸಖತ್ ಫೀಲ್ ಇದೆ, ಈಗ ಮಾಡೋಣ ಅಂತ. ಸೊ ನೀನೇನಾದರೂ ಪ್ರೊಸೀಡ್ ಮಾಡಿದ್ರೆ ಅಲ್ಲಿ ಮಾಡ್ಬೋದಪ್ಪ ಅಂತ ನಾನು ಹೇಳಿದೆ. ಸೊ ಅವಾಗ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಸಂಭವ್ ಶ್ರೀಲಂ ಸರ್ ಅವರು ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ನ ಕ್ರ್ಯಾಕ್ ಮಾಡಿ ಸೊ ಆ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಇಲ್ಲೂ ನೀವು ಆಲ್ರೆಡಿ ನೋಡಿರೋದು ಮಲಯಾಳಂ ಚೆನ್ನಾಗಿ ಓಪನಿಂಗ್ ತೊಗೊಳ್ತಾ ಇದ್ದಾರೆ. ಕಮ್ಮನಹಳ್ಳಿ ಅಥವಾ ಜಾಲಹಳ್ಳಿ ಕ್ರಾಸ್ ಆಚಾರ ಕಾಲೇಜೆಲ್ಲ ನಾನು ಓಡ್ ಬೆಳೆದಿದ್ದೀನಿ. ಅಲ್ಲಿ ಒಂದಷ್ಟು ಕ್ರಿಕೆಟ್ ಫ್ರೆಂಡ್ಸ್ ಅವರೆಲ್ಲರೂ ಇದ್ದಾರೆ. ಸೊ ಜಸ್ಟ್ ಒಂದು ನೋಡಿದ್ರೆ ಆಮೇಲೆ ಮಲಯಾಳಂ ಎಲ್ಲ ಪ್ಯೂರ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ನೋಡಿ ಇಷ್ಟ ಆದರೆ ಅಲ್ಲಿಂದ ಟೇಕ್ ಓವರ್ ಆಗುತ್ತೆ. ಬಟ್ ಕನ್ನಡ ಅಫ್ಕೋರ್ಸ್ ಒಂದಷ್ಟು ಆಡಿಯನ್ಸ್ ಇದ್ದಾರೆ, ನೋಡ್ಬೋದು. ಬಿಡ್ತಾ ಇದೀವಿ ಜಾಲಹಳ್ಳಿ ಕ್ರಾಸು, ಕಮ್ಮನಹಳ್ಳಿ, ವೈಟ್ ಫೀಲ್ಡ್. ಸರ್ ಜಿ ಟಿ ಮಲ ಇಲ್ಲ ಡೀಸೆಂಟ್ ಹೇಳಿದ್ವಿ, ಡೀಸೆಂಟ್ ಸರ್. ಅಂದ್ರೆ ಮಲ್ಟಿಪ್ಲೆಕ್ಸ್ಗಳು, ಯಾಕಂದ್ರೆ ಕ್ಲಾಸ್ ಸಿನಿಮಾ, ಈ ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ ಅಥವಾ ಆ ರೀತಿ ಅಬ್ಬರ ಅನ್ನೋದಿಲ್ಲ. ಆಕ್ಚುಲಿ ನಾನು ಯಾವಾಗಲೂ ಅನ್ಕೋತೀನಿ ನಮ್ಮ ಪ್ರೊಡ್ಯೂಸರ್ಸ್ ಪಬ್ಲಿಸಿಟಿ ಮಾಡ್ತಾರಲ್ಲ, ಅವ್ರೊಂದು ಪರ್ಫೆಕ್ಟ್ ಮಾಸ್ ಸಿನಿಮಾ ಮಾಡಬೇಕು ಪಬ್ಲಿಸಿಟಿ ಅಂತ. ಯಾಕಂದ್ರೆ ಫುಲ್ಲು ಜೋಶ್ ಅವ್ರದ್ದು ಹೇಗಿರುತ್ತೆ ಅಂದ್ರೆ ರ್ಯಾಲಿ ಮಾಡೋಣ, 100 ಕಾರ್ ರ್ಯಾಲಿ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾರೆ. ಅವೆಲ್ಲ ಅಂದ್ರೆ ಒಂದು ಮಾಸ್ ಸಿನಿಮಾ, ಮಾಸ್ ಹೀರೋ ಬಂದ್ರೆ ಅವ್ ನೋಡಕ್ ಒಂದು ಒಳ್ಳೆ ಪರ್ಫೆಕ್ಟ್ ಪ್ಯಾಕೇಜ್ ತರ ಅನ್ಸುತ್ತೆ. ಇದು ಪ್ಯೂರ್ ಕ್ಲಾಸ್, ಎಸ್ಪೆಷಲಿ ಇದಂತೂ ಪ್ಯೂರ್ ಕ್ಲಾಸ್ ಇದೆ. ಸೊ ಅದಕ್ಕೆ ಒಂದು ಡೀಸೆಂಟ್ ಆಗೋಣ, ಆಮೇಲೆ ಮೌತ್ ಪಬ್ಲಿಸಿಟಿ ಕನ್ವರ್ಟ್ ಆದ್ರೆ ಹೋಗೋಣ ಅಂತ ಹೇಳ್ತಾರೆ ಸರ್. ಏನಿಲ್ಲ ಸರ್, ಮೌತ್ ಪಬ್ಲಿಸಿಟಿ ಮೇಜರ್ ಆಗಿ ಡಿಪೆಂಡ್ ಆಗಿದ್ದೀವಿ. ಏನಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟೇ ಒಂದು ಡೀಸೆಂಟ್ ಆಗಿ ಹೋಗ್ತಾ ಇದೀವಿ. ಮೈಸೂರು ಚೆನ್ನಾಗಿದೆ, ಹೋರ್ಡಿಂಗ್ಸ್ಗಳು ಅದು ಇದೆ ಎಲ್ಲ, ಮತ್ತೆ ಟ್ರಾಕ್ಷನ್ ಅದೇ ಸೋಷಿಯಲ್ ಮೀಡಿಯಾ ಬೂಸ್ಟ್ ಮಾಡೋದು ಸಮಥಿಂಗ್ ಆ ರೀತಿ ನೋಡ್ತಾ ಇದೀವಿ ಅಷ್ಟೇ. ಏನಿಲ್ಲ, ದೇವ್ರು ಕೊಡೋದು ಅಷ್ಟೇ, ಯಾವುದೇನೋ ಅಂತ ಹೇಳ್ತಾರೆ. ನಂದೇನಿಲ್ಲ, ಎಲ್ಲ ದೇವ್ರು ಕೊಟ್ಟ ಐಡಿಯಾ ಅಂತಾರೆ ಅವ್ರು.